ತನುವೆಂಬ ಏರಿಗೆ ಮನವೆಂಬ ಕಟ್ಟೆ, ಆಚಾರವೆಂಬ ಸೋಪಾನ, ಪರಮಾನಂದವೆಂಬ ಜಲವ ತುಂಬಿ ಕೆರೆಯ ಕಟ್ಟಬಲ್ಲವರನ್ನು ಯಾರನ್ನೂ ಕಾಣೆ. ನಾ ಕಟ್ಟಿದ ಕೆರೆ ಸ್ಥಿರವಾಯಿತು ಗುಹೇಶ್ವರ. ಶ್ರೀ ಗುರು ಅಲ್ಲಮಪ್ರಭುದೇವರ ವಚನ. ಈ ವಚನವನ್ನು ವಿಸ್ತಾರವಾಗಿ ಅನುಭವದ ಹಿನ್ನೆಲೆಯಲ್ಲಿ ತಿಳಿದುಕೊಳ್ಳೋಣ. ತನುವೆಂಬ ಏರಿಗೆ ಮನವೆಂಬ ಕಟ್ಟೆ ಏನು ಹಾಗಂದರೆ, ಈಗ ಅಣೆಕಟ್ಟನ್ನು ಕಟ್ಟಲಾಗತ್ತೆ. ತುಂಗಭದ್ರಾ ಡ್ಯಾಮು, ಆಲಮಟ್ಟಿ ಅಣೆಕಟ್ಟು, ಕೃಷ್ಣರಾಜ ಸಾಗರ, ವಾಣಿವಿಲಾಸ ಸಾಗರ, ಹೀಗೆ ಶರಾವತಿ, ಲಿಂಗನಮಕ್ಕಿ ಅಣೆಕಟ್ಟು, ಹೀಗೆ ಅನೇಕ ರೀತಿಯ ಅಣೆಕಟ್ಟುಗಳು ನಮ್ಮ ಕರ್ನಾಟಕದಲ್ಲಿ ಇವೆ. ಈ ಅಣೆಕಟ್ಟು ಎಷ್ಟು ದೊಡ್ಡದಿದೆ ಅನ್ನೋದ್ರ ಮೇಲೆ ಅಷ್ಟು ನೀರು ಅಣೆಕಟ್ಟಿನಲ್ಲಿ ನಿಲ್ತದೆ. ಈಗ ನಮ್ಮ ಕರ್ನಾಟಕದೊಳಗೆ ಅಷ್ಟೇ ಅಲ್ಲ, ಇಡೀ ಭಾರತದಲ್ಲಿ ದೊಡ್ಡ ಅಣೆಕಟ್ಟು ಎಂಬುದಾಗಿ ಹೇಳಿದರೆ ಆಲಮಟ್ಟಿ ಅಣೆಕಟ್ಟು. ಅದು ಇನ್ನು 15 ಅಡಿ ನೀರನ್ನು ಏನಾದರೂ ನಿಲ್ಲಿಸಿದರೆ ಸುಮಾರು 210 ಅಡಿ ನೀರು ಅಷ್ಟು ವಿಸ್ತಾರದಲ್ಲಿ ನಿಲ್ತದೆ. ಅಷ್ಟು ದೊಡ್ಡ ಅಣೆಕಟ್ಟು. ಏನಾಗಂದರೆ ಅಣೆಕಟ್ಟು ದೊಡ್ಡದಿದೆಯಾ, ಬಹಳ ಎತ್ತರ ಇದೆಯಾ, ಬಹಳ ಉದ್ದ ಇದೆಯಾ? ಹಾಗೇನಿಲ್ಲ. ಬೇರೆ ಅಣೆಕಟ್ಟುಗಳಿಗೆ ಹೋಲಿಸಿದರೆ ಆಲಮಟ್ಟಿ ಅಣೆಕಟ್ಟು ಬಹಳ ಎತ್ತರ ಏನಿಲ್ಲ, ಬಹಳ ಉದ್ದನೂ ಇಲ್ಲ, ಚಿಕ್ಕದೇ. ಈಗ ನಾರಾಯಣ ಬಸವಸಾಗರ ಇದೆಯಲ್ಲ, ನಾರಾಯಣಪುರ ಡ್ಯಾಮ್ ಅಣೆಕಟ್ಟು ಬಹಳ ಉದ್ದ ಇದೆ, ಆದರೆ ನೀರಲ್ಲಿ ಕಡಿಮೆ ನಿಲ್ಲೋದು. ಇದೇನಿದು? ಹೌದು, ತುಂಗಭದ್ರಾ ಡ್ಯಾಮ್ ಆಗಲಿ, ಶರಾವತಿ ಲಿಂಗನಮಕ್ಕಿ ಅಣೆಕಟ್ಟಾಗಲಿ ಮತ್ತು ಆಲಮಟ್ಟಿ ಅಣೆಕಟ್ಟಾಗಲಿ, ಅದನ್ನು ಎಲ್ಲಿ ಕಟ್ಟಲಾಗಿದೆ ಎಂಬುದಾಗಿ ಹೇಳಿದರೆ ಅತ್ತ ಇತ್ತ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳಿದೆ. ಆ ಬೆಟ್ಟ ಗುಡ್ಡಗಳ ನಡುವೆ ಈ ಅಣೆಕಟ್ಟನ್ನು ನಿರ್ಮಿಸಿದ್ದಾರೆ. ಸುತ್ತ ನೀರನ್ನು, ಆ ಬೆಟ್ಟ ಗುಡ್ಡಗಳು ಎತ್ತರ ಇರುವುದರಿಂದ ಬಹಳ ದೂರ ನೀರು ನಿಲ್ಲಲಿಕ್ಕೆ ಕಾರಣ ಆಗುತ್ತೆ. ಹೀಗಾಗಿ ಆ ಅಣೆಕಟ್ಟನ್ನು ಬಹಳ ಭದ್ರವಾಗಿ ಕಟ್ಟಲಾಗಿದೆ. ಎಷ್ಟು ಭದ್ರವಾಗಿ ಕಟ್ತಾರೆ ಮತ್ತು ಎಷ್ಟು ನೀರು ನಿಲ್ಲಲಿಕ್ಕೆ ಅವಕಾಶ ಇರ್ತದೆ, ಅದರ ಮೇಲೆ ಅಣೆಕಟ್ಟಿನ ಮಹತ್ವ ಇರ್ತದೆ. ಭದ್ರತೆ, ವಿಸ್ತಾರ, ಎತ್ತರ, ಅಷ್ಟು ನೀರು ಅಲ್ಲಿ ನಿಲ್ತದೆ. ಭಾಳ ಹೆಚ್ಚು ನೀರು ಆಲಮಟ್ಟಿ ಅಣೆಕಟ್ಟಿನಲ್ಲಿ ನಿಲ್ತದೆ ಕರ್ನಾಟಕದಲ್ಲಿ. ಹಾಗೆ ನಮ್ಮ ದೇಹ, ಮನಸ್ಸು, ಇಂದ್ರಿಯ ಇವು ಏನಿದಾವಲ್ಲ, ಇದಕ್ಕೆ ಅಲ್ಲಮಪ್ರಭುದರು ಹೇಳ್ತಾರೆ, ತನುವೆಂಬ ಏರಿಗೆ ಮನವೆಂಬ ಕಟ್ಟೆ, ಆಚಾರವೆಂಬ ಸೋಪಾನ. ತನುವೇ ಅಣೆಕಟ್ಟು, ಏರಿ, ಭದ್ರವಾದ ಏರಿ ಯಾವುದಪ್ಪ ಅಂತೇಳಿದರೆ ನಮ್ಮ ದೇಹ, ಮತ್ತು ಅದಕ್ಕೆ ಸದಾಚಾರದ ಮೆಟ್ಟುಗಳಿರಬೇಕು. ದೇಹ ಮತ್ತು ಇಂದ್ರಿಯಗಳಿಗೆ ಸದಾಚಾರ ಇರಬೇಕು. ನಮಗೆ ಪರಮಾನಂದದ ಸಾಗರವನ್ನು, ನೀರನ್ನು ಇಲ್ಲಿ ನಿಲ್ಲಿಸ್ಕೋಬೇಕು ಅಂತೇಳಿದರೆ, ಪರಮಾನಂದವನ್ನು ನಾವು ಅನುಭವಿಸ್ಬೇಕು ಅಂಥೇಳಿದರೆ ನಮ್ಮ ದೇಹ, ನಮ್ಮ ಇಂದ್ರಿಯಗಳು ನಮ್ಮ ಹತೋಟಿಯಲ್ಲಿರಬೇಕು, ನಮ್ಮ ಅಂಕೆಯಲ್ಲಿರಬೇಕು. ಸಂಯಮ, ನಿಗ್ರಹ, ಶಾಂತ ಪ್ರವೃತ್ತಿ, ಸಮಾಧಾನ ಇವೆಲ್ಲವೂ ಕೂಡ ನಮ್ಮ ದೇಹ, ಇಂದ್ರಿಯಗಳು, ಮನಸ್ಸಿಗೆ ಇರಬೇಕು. ಅವುಗಳನ್ನು ಎಷ್ಟೆಷ್ಟು ಮಾರ್ಗದರ್ಶನ ಮಾಡಿ ನಮ್ಮ ದೇಹವನ್ನು ನಮ್ಮ ನಿಯಂತ್ರಣದಲ್ಲಿ ಮತ್ತು ಆರೋಗ್ಯಯುತವಾಗಿ, ನಿಯಂತ್ರಣ ಅಂದ್ರೇನು? ದೇಹ ಆರೋಗ್ಯವಾಗಿರಬೇಕು, ರೋಗ ಇರಬಾರ್ದು. ರೋಗ ಇದ್ದರೆ ಆರೋಗ್ಯ ಆನಂದ ಅನುಭವಿಸೋಕ್ಕಾಗೋದಿಲ್ಲ. ಸೊ ಅಣೆಕಟ್ಟು ಭದ್ರವಾಗಿರೋದು ಅಂದ್ರೆ ಅರ್ಥ ಏನು? ನಮ್ಮ ದೇಹ ಸಂಪೂರ್ಣ ಆರೋಗ್ಯವಾಗಿರಬೇಕು, ನಮ್ಮ ಇಂದ್ರಿಯಗಳು ಅಷ್ಟೇ ಸಂಪೂರ್ಣ ನಮ್ಮ ವಶದಲ್ಲಿರಬೇಕು, ಅವುಗಳಲ್ಲಿ ವಿಕಾರ ಮತ್ತೊಂದು ಇರಬಾರ್ದು. ಅಂದರೆ ಅಲ್ಲಮಪ್ರಭುದೇವರು ಹೇಳ್ತಾ ಇದ್ದಾರೆ, ನಾವು ಜೀವನದಲ್ಲಿ ಆನಂದವನ್ನು ನಾವು ಪಡ್ಕೋಬೇಕಾದ್ರೆ ಮೊದಲು ನಮ್ಮ ದೇಹ, ನಮ್ಮ ಇಂದ್ರಿಯ, ನಮ್ಮ ಮನಸ್ಸು ಇವು ನಮ್ಮ ಅಂಕೆಯಲ್ಲಿ, ಹತೋಟಿಯಲ್ಲಿ, ನಿಗ್ರಹದಲ್ಲಿರಬೇಕು. ಮನಸ್ಸು ಎಷ್ಟು ವಿಶಾಲ ಆಗುತ್ತೆ ಅಷ್ಟು ಆನಂದ ಸಿಗುತ್ತೆ. ಅಣೆಕಟ್ಟು ಎಷ್ಟು ವಿಶಾಲ ದೊಡ್ಡದಿರ್ತದೆ ಅಷ್ಟು ಅಲ್ಲಿ ನೀರು ನಿಲ್ತದೆ. ಆಲಮಟ್ಟಿ ಅಣೆಕಟ್ಟು ಯಾಕೆ ಅಷ್ಟು ದೊಡ್ಡದು ಅಂತ ಹೇಳಿದರೆ, ವಿಸ್ತಾರವಾದ ಪ್ರದೇಶ ಇದೆ, ಸುತ್ತಮುತ್ತ ಬೆಟ್ಟ ಗುಡ್ಡಗಳಿರುವುದರಿಂದ ಆ ನಡುವೆ ಒಂದಷ್ಟು ಅಣೆಕಟ್ಟನ್ನು ಕಟ್ಟೋದ್ರಿಂದ ಬಹಳ ವಿಶಾಲವಾದ ಸ್ಥಳದಲ್ಲಿ ನೀರು ನಿಲ್ತದೆ, ವ್ಯಾಪಕವಾಗಿ ನೀರು ನಿಲ್ತದೆ. ಹಾಗೆ ಮನಸ್ಸಿಗೆ ಆ ವೈಶಾಲ್ಯ ಬೇಕು. ಮನಸ್ಸಿಗೆ ಆ ವೈಶಾಲ್ಯ ಬೇಕಾಗಿದ್ದರೆ ನಮ್ಮ ದೇಹ, ನಮ್ಮ ಇಂದ್ರಿಯಗಳು ನಮ್ಮ ಹತೋಟಿಲಿರಬೇಕು. ಇದಕ್ಕೇನಂತಾರೆ?
ಅಂತರಂಗದ ಸಂಯಮನ, ಬಹಿರಂಗದ ಸಂಯಮನ ಅಂತಾರೆ. ನಮ್ಮ ಅಂತರಂಗದಲ್ಲಿಯೂ ಸಂಯಮ ಇರಬೇಕು, ನಮ್ಮ ಬಹಿರಂಗದಲ್ಲಿಯೂ ಸಂಯಮ ಇರಬೇಕು. ಅಂದ್ರೇನು? ಕೋಪತಾಪಗಳು, ರಾಗದ್ವೇಷಗಳು, ಅಷಡ್ವರ್ಗಗಳು, ಸಪ್ತವ್ಯಸನಗಳು, ಷಡೂರ್ಮಿಗಳು ಇವ್ಯಾವೂ ಇರಬಾರ್ದು. ನಮ್ಮಲ್ಲಿ ಸದಾಚಾರ, ಸದ್ಭಕ್ತಿ, ಒಳ್ಳೆಯ ಮಾತು, ಮೃದು ಮಾತು, ವಿನಯ, ಗುರು ಹಿರಿಯಲ್ಲಿ ಗೌರವ, ನಮ್ಮ ಧರ್ಮದಲ್ಲಿ ನಮ್ಮ ಸದ್ಭಕ್ತಿ ಅಪಾರವಾಗಿ ಇರಬೇಕು. ನಮ್ಮ ಆಚರಣೆಯಲ್ಲಿ ಶ್ರದ್ಧೆ, ತನ್ಮಯತೆ ಇವೆಲ್ಲವೂ ಇರಬೇಕು. ನಿತ್ಯದಲ್ಲಿ ನಮ್ಮ ಜೀವನದೊಳಗೆ ಇವನ್ನೆಲ್ಲ ಪಾಲನೆ ಮಾಡಬೇಕು. ಇದೇನೆ ತನುವೆಂಬ ಏರಿ ಮನವೆಂಬ ಕಟ್ಟೆ ಎಂಬುದಾಗಿ ಹೇಳಿದರೆ, ಮೊದಲು ನಮ್ಮ ದೇಹ ಇಂದ್ರಿಯಗಳು ಅಚ್ಚುಕಟ್ಟಾಗಿ ನಮ್ಮ ವಶದಲ್ಲಿರಬೇಕು, ಆರೋಗ್ಯವಾಗಿರಬೇಕು. ಇದನ್ನೇ ಇಂತಹ ಸುಂದರವಾದ ಶರೀರ ಆರೋಗ್ಯ ಇರ್ತಕ್ಕಂಥದ್ದನ್ನು ಅಲ್ಲಮಪ್ರಭುದೇವರು ತಮ್ಮ ಯೋಗ, ಧ್ಯಾನ, ತಪಸ್ಸು, ಅನುಷ್ಠಾನ, ನಿಗ್ರಹ ಇವುಗಳಿಂದೆಲ್ಲ ಅವರು ಅಪಾರವಾಗಿ ಸಾಧನೆ ಮಾಡಿದರು. ಮೊದಲೇ ಅವರು ಮಹಾರಾಜನ ಮಗ. ಬಳ್ಳಿಗಾವಿಯಲ್ಲಿ ಈಶ್ವರಪ್ರಭು ಮಹಾರಾಜ ರಾಣಿ ಮಲ್ಲಮ್ಮ ದೇವಿಯರಿಗೆ ಏಕಮಾತ್ರ ಪುತ್ರನಾಗಿ ಜನಿಸಿದರು. ಬಳ್ಳಿಗಾವಿಯ ಕೇದಾರೇಶ್ವರ ದೇವಾಲಯದ ಸೋಮೇಶ್ವರ ಪಂಡಿತರ ಗುರುಕುಲದಲ್ಲಿ, ಕೇದಾರೇಶ್ವರ ದೇವಾಲಯದಲ್ಲಿ ಆ ಗುರುಕುಲದಲ್ಲಿ ಅನೇಕ ಮಕ್ಕಳ ಜೊತೆಯಲ್ಲಿ ವಿದ್ಯಾಭ್ಯಾಸವನ್ನು ಕಲಿತರು. ಅಲ್ಲಿ ಕೇದಾರೇಶ್ವರನಿಗೆ ನಿತ್ಯ ಪೂಜೆ, ಸಂಗೀತ, ನೃತ್ಯ, ಶಾಸ್ತ್ರ, ಅಧ್ಯಯನ, ಮೃದಂಗ, ವೀಣೆ, ಕೊಳಲು, ಗಾಯನ ಹೀಗೆ ಅನೇಕ ವಿಚಾರ ಸಂಕಿರಣ ಹೀಗೆ ಅನೇಕ ರೀತಿಯ ಅಧ್ಯಯನಗಳನ್ನು, ಮಲ್ಲಯುದ್ಧ, ಖಡ್ಗಯುದ್ಧ, ಕುದುರೆ ಸವಾರಿ, ಆನೆ ಸವಾರಿ ಹೀಗೆ ಅನೇಕ ವಿದ್ಯೆಗಳನ್ನು ಗುರುಕುಲದಲ್ಲಿ ಮತ್ತು ತನ್ನ ತಂದೆ ಈಶ್ವರಪ್ರಭು ಮಹಾರಾಜನ ಮಾರ್ಗದರ್ಶನದಲ್ಲಿ ಮತ್ತು ಅಲ್ಲಿ ನಾಡಿನ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಬೆಳೆದು ದೊಡ್ಡವರಾದರು. ಹೀಗಾಗಿ ಅಲ್ಲಮಪ್ರಭುದೇವರು ಮಹಾಜ್ಞಾನಿಗಳಾಗಿ ವೈರಾಗ್ಯ ಜೀವನ ಬಂದು ತಪಸ್ಸು ಜೀವನಕ್ಕೆ ಬಂದಾಗ ಅವರು ಮಹಾಜ್ಞಾನಿಗಳು, ಪರಮಜ್ಞಾನಿಗಳು ಅಂತಹ ದಿವ್ಯ ಜೀವನವನ್ನು, ಭವ್ಯ ಜೀವನವನ್ನು ಜೋಗ ಜಲಪಾತ, ಶರಾವತಿ ಅಣೆಕಟ್ಟು, ರಾಜ ಫಾಲ್ಸ್ ಎಲ್ಲಿ ಧುಮುಕ್ತದೆ ಅಲ್ಲಿ ಅವರು ಆ ಬಂಡೆಯ ಮೇಲೆ 12 ವರ್ಷಗಳ ಕಾಲ ತಪಸ್ಸನ್ನು ನಡೆಸಿದರು. ಈ ನಿಗ್ರಹ ಕಾರಣವಾಗಿ ತನುವೆಂಬ ಏರಿಗೆ ಮನವೆಂಬ ಕಟ್ಟೆ, ತನು ಮನ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಿಗ್ರಹ ಮಾಡಿಕೊಂಡ್ರು. ಆ ರೀತಿ ಮಾಡಿಕೊಂಡಾಗ ಮಾತ್ರ ಅಣೆಕಟ್ಟು ವಿಶಾಲವಾಗ್ತದೆ. ಅಲ್ಲಿ ನೀರು ಸಮುದ್ರದೋಪಾದಿಯಲ್ಲಿ, ಸಾಗರದೋಪಾದಿಯಲ್ಲಿ ನಿಲ್ತತೆ. ಅಲ್ಲಿ ಪರಮಾನಂದ ಅಷ್ಟೊಂದು ರೀತಿಯಲ್ಲಿ ನಮಗೆ ಸಿಗ್ತದೆ. ಆಚಾರವೆಂಬ ಸೋಪಾನ. ಆಚಾರ ಅಂದ್ರೇನು? ಸೋಪಾನ ಅಂದ್ರೇನು? ಮೆಟ್ಲು. ಆಚಾರ ಅಂದ್ರೇನು? ನಮ್ಮ ಜೀವನದೊಳಗೆ ಸದಾಚಾರದ ಮೆಟ್ಟಿಲುಗಳಿರಬೇಕು, ಸನ್ನಡತೆಯ ಮೆಟ್ಟಿಲುಗಳಿರಬೇಕು, ಗುರು ಹಿರಿಯಲ್ಲಿ ವಿನಯ, ಶ್ರದ್ಧೆ, ಗೌರವ, ಸದ್ಭಕ್ತಿ ಇರಬೇಕು. ಇವೆಲ್ಲವನ್ನು ಜೀವನದಲ್ಲಿ ಅಲ್ಲಮಪ್ರಭುದೇವರು ಬಾಲ್ಯ ಯೌವನದಲ್ಲಿ ಅಳವಡಿಸಿಕೊಂಡರು. ಪರಮಾನಂದವೆಂಬ ಜಲವ ತುಂಬಿ. ಪರಮಾನಂದ ಅಂದರೆ ಏನು? ಪರಮಾನಂದ ಜಲ ಅಂದ್ರೇನು? ಜೀವನದಲ್ಲಿ ಮನುಷ್ಯ ಸುಖ, ಸಂತೋಷ, ಆನಂದವನ್ನು ಅನುಭವಿಸ್ತಾನೆ. ಇದು ಲೌಕಿಕ ಜೀವನದಲ್ಲಿ. ಆನಂದ, ಮಹಾನಂದ, ಪರಮಾನಂದ ಇದನ್ನು ಅನುಭವ ಜೀವನದಲ್ಲಿ ಅನುಭವಿಸ್ತಾರೆ. ಸುಖ, ಸಂತೋಷ, ಆನಂದ ಅಂದ್ರೇನು? ಸುಖ ಅಂತ ಅಂದ್ರೇನಪ್ಪ? ಈಗ ಉದಾಹರಣೆಗೆ ಊಟ ಮಾಡ್ತೀವಿ. ಊಟ ಮಾಡೋದನ್ನು ಅನುಭವಿಸೋದು ಯಾವುದು? ನಮ್ಮ ನಾಲಿಗೆ, ಹಲ್ಲು, ತುಟಿ, ಬಾಯಿ. ಇದು ಕಿವಿ ಅನುಭವಿಸ್ತದೋ? ಇಲ್ಲ. ಸ್ವಲ್ಪ ಮಟ್ಟಿಗೆ ಕಣ್ಣು ಅನುಭವಿಸ್ತದೆ, ಸ್ವಲ್ಪ ಮಟ್ಟಿಗೆ ಮೂಗು ಆ ಪರಿಮಳವನ್ನು ಆಸ್ವಾದಿಸ್ತದೆ, ಕಣ್ಣು ತುಂಬಿ ನೋಡ್ತದೆ. ಉಳಿದದ್ದೆಲ್ಲ ಮಾಡೋದು ಯಾವುದು? ಸ್ವಲ್ಪ ಕೈ ಬಾಯಿ ಕೊಡ್ತದೆ. ಎಲ್ಲವನ್ನು ಅನುಭವಿಸೋದು ಯಾವುದು? ಬಾಯಿ, ಹಲ್ಲುಗಳು, ತುಟಿಗಳು ಇವೆಯೇ. ಅಂದ್ರೇನು? ಈ ಸುಖ ಕೇವಲ ತುಟಿ, ಬಾಯಿ, ಹಲ್ಲುಗಳು ಇವುಗಳಿಗೆ ಮತ್ತು ಸ್ವಲ್ಪ ಮಟ್ಟಿಗೆ ಕಣ್ಣುಗಳಿಗೆ ಸ್ವಲ್ಪ ಮಟ್ಟಿಗೆ ಪರಿಮಳವನ್ನು ಆಸ್ವಾದಿಸೋದು ಇವು ಮೂರಿಗೆ ಸಿಗ್ತಾವೆ. ಕಿವಿಗೆ ಸಿಗ್ತದೋ? ಸಿಗೋದಿಲ್ಲ. ಚರ್ಮಕ್ಕೆ ಸಿಗ್ತದೋ? ಸ್ವಲ್ಪ ಬಾಯಲ್ಲಿ ಅಷ್ಟೇ ಸಿಗುತ್ತೆ. ಅಂದರೆ 3 ಇಂದ್ರಿಯಗಳು ಪ್ರಧಾನವಾಗಿ ಬಾಯಿ ಅನುಭವಿಸ್ತದೆ. ಇದೇನಿದೆಯಲ್ಲ ಇದು ಲೌಕಿಕ. ಬಹಳ ಸೊಗಸಾದ ಸುಗ್ರಾಸ ಭೋಜನವನ್ನು ಮಾಡಿರ್ತೀವಿ, ಅದು ಅವಾಗ ಅಷ್ಟೇ. ಮತ್ತು ಮರುದಿನ ಬೆಳಿಗ್ಗೆಗೆ ಮತ್ತು ಮರುದಿವಸಕ್ಕೆ ಹಸು ಹಾಗೆ ಬಿಡ್ತದೆ, ಮತ್ತು ಊಟ ಬೇಕು ಅಂದ್ರೇನು? ಆದದ್ದರಿಂದ ಇದು ಲೌಕಿಕವಾದದ್ದು, ಕ್ಷಣಿಕವಾದದ್ದು. ಇದೇನಿದೆಯಲ್ಲ ಈ ಇಂದ್ರಿಯಗಳ ಸುಖ ಏನಿದೆಯಲ್ಲ ಇದು ಅಲ್ಪವಾದದ್ದು, ಇದಕ್ಕೆ ಸುಖ ಅಂತಾರೆ. ಸಂತೋಷ ಅಂದ್ರೇನು? ಒಳ್ಳೆಯ ಊಟವನ್ನು ಮಾಡಿದರೆ, ಆರೋಗ್ಯವಾಗಿರ್ತಕ್ಕಂಥ ಊಟವನ್ನು ಮಾಡಿದರೆ
ನಮ್ಮ ಮನಸ್ಸು, ದೇಹ, ಇಂದ್ರಿಯ ಇವುಗಳೆಲ್ಲವೂ ಕೂಡ ಪ್ರಫುಲ್ಲವಾಗಿರ್ತವೆ, ಭಾಳ ಸುಖವಾಗಿರ್ತದೆ. ಸೊ ಊಟ ಮಾಡಿದ್ದು ಬಾಯಿ, ಹೋಗಿದ್ದು ಹೊಟ್ಟೆಗೆ. ಆ ಒಳ್ಳೆಯ ಆರೋಗ್ಯಕರವಾದ ಊಟವನ್ನು ಇಡೀ ಶರೀರ ಊಟದ ನಂತರ ಅನುಭವಿಸ್ತದೆ. ಇದು ಪರಿಣಾಮ. ಸರಿಯಾಗದೇ ಇರೋ ಊಟ ಮಾಡಿದ್ರೆ ನಂತರ ಅನಾರೋಗ್ಯ ಆಗಿಬಿಡ್ತದೆ, ಹೊಟ್ಟೆ ಭಾರ ಆಗಿ ಏನೇನೋ ಆಗಿಬಿಡ್ತದೆ. ಸೊ ಆರೋಗ್ಯಯುತವಾಗಿರ್ತಕ್ಕಂಥ ಆಹಾರ ನಮಗೆ ಒಳ್ಳೆಯ ಆರೋಗ್ಯವನ್ನು ಕೊಡ್ತದೆ. ಸೊ ಇದು ಲೌಕಿಕ. ಆದದ್ದರಿಂದ ಇದು ಸುಖ, ಊಟದ ಪರಿಣಾಮ ಸಂತೋಷ. ಆನಂದ ಏನಿದೆಯಲ್ಲ ಊಟ ಆದಮೇಲೆ, ಸೊ ಕಣ್ಣು, ಮನಸ್ಸು, ದೇಹ, ಇಂದ್ರಿಯ ಇವೆಲ್ಲವೂ ಕೂಡ ಅನುಭವಿಸ್ತವೆ. ಅದು ಏನು ಎಲ್ಲ ಆದಮೇಲೆ. ಸೊ ಇದು ಲೌಕಿಕ. ಆನಂದ, ಮಹಾನಂದ, ಪರಮಾನಂದ ಅಂದ್ರೇನು? ಪರಮಾನಂದವೆಂಬ ಜಲವ ತುಂಬಿ ನಾವು ಅನುಭವದ ಕೆರೆಯನ್ನು ಕಟ್ಟುವಾಗ ನಮ್ಮ ಅಂತರಂಗದೊಳಗೆ ಧ್ಯಾನ, ಅನುಷ್ಠಾನ, ತಪಸ್ಸನ್ನು ಮಾಡುವಾಗ ಪರಮಾನಂದ ಎನ್ನುವ ಜಲವನ್ನು ಇಲ್ಲಿ ತುಂಬಬೇಕಾಗ್ತದೆ. ಪರಮಾನಂದ ಎನ್ನುವುದನ್ನು ನಾವು ಜೀವನದಲ್ಲಿ ಅನುಭವಿಸಬೇಕಾಗ್ತದೆ. ಆ ಪರಮಾನಂದ ಅಂದ್ರೇನು? ಜ್ಞಾನಯುಕ್ತವಾದ, ಭಕ್ತಿ ಜ್ಞಾನ ಸಹಿತವಾದ ಅನುಭವ ಪ್ರವಚನವನ್ನು ಕೇಳಿದಾಗ ಸದ್ಭಕ್ತರು, ಸಾಧಕರು, ಎಲ್ಲ ಸದ್ಭಕ್ತ ಜನರು ಎಲ್ಲರೂ ಕೇಳಿ ಅನುಭವಿಸ್ತಾರೆ, ಆನಂದಿಸ್ತಾರೆ. ಅದು ಆನಂದ. ಅಂದ್ರೇನು? ಎಷ್ಟು ಚೆನ್ನಾಗಿ ಹೇಳ್ತಾರಲ್ಲ, ಜ್ಞಾನ ವಿಚಾರ. ಅದು ನೆನೆಸ್ಕೊಂಡಾಗಲೂ ಮತ್ತೆ ಜ್ಞಾನ ವಿಚಾರ ಆನಂದ ಕೊಡ್ತದೆ. ಏಕೆಂದರೆ ಮತ್ತೆ ಅವೆಲ್ಲ ನೆನಪಾಗ್ತದೆ. ಆದರೆ ಊಟ ಯಾವತ್ತೋ ಊಟ ಮಾಡಿ ಸಂತೋಷ ಆಗಿರೋದು ನೆನಪು ಮಾಡ್ಕೊಂಡ್ರೆ ನೆನಪು ಆಗ್ಬೋದು, ಆದರೆ ಸುಖ ಸಂತೋಷ ಕೊಡೋದಿಲ್ಲ. ಆದರೆ ಜ್ಞಾನ ಹಂಗಲ್ಲ. ನಾವು ಒಳ್ಳೆಯ ಜ್ಞಾನ ವಿಚಾರವನ್ನು, ಒಂದು ವಚನವನ್ನು ಓದಿದರೆ, ಅದು ಅನುಭವ ಹೇಳಿದರೆ, ಅದನ್ನು ಅರ್ಥ ಮಾಡ್ಕೊಂಡಿದ್ರೆ ಮತ್ತದು ನಮಗೆ ಆನಂದವನ್ನು ಬರೀ ನೆನಪಿನ ಮೂಲಕನೇ ಕೊಡ್ತದೆ. ಆದದ್ದರಲ್ಲಿ ಅದು ಅನುಭವ. ಸೊ ಇದು ಆನಂದ. ಸೊ ಈ ಆನಂದ, ಅನುಭವದ ಆನಂದ ಏನಿದೆಯಲ್ಲ, ಇದು ಶಾಶ್ವತ, ಇದು ಅನಿತ್ಯ ಅಲ್ಲ, ಇದು ನಿತ್ಯ, ಇದು ಸತ್ಯ. ಯಾಕೆ ಅಂದರೆ ಇದು ಸತ್ಯದ ಮಾರ್ಗದ ಇರ್ತದೆ. ಸೊ ಇದು ಆನಂದ. ಮಹಾನಂದ ಅಂದ್ರೇನು? ಈ ಆನಂದವನ್ನು ನಾವು ಅನುಭವಿಸ್ತೀವಲ್ವ, ಕಣ್ಣು ಓದ್ತದೆ, ಕಿವಿಗಳು ಕೇಳ್ತವೆ, ಬಾಯಿಗಳು ಅವುಗಳನ್ನು ಮಾತಾಡುತ್ತೆ, ಮತ್ತು ನಾವು ಅದರಲ್ಲಿ ಇಡೀ ತನ್ಮಯತೆಯಿಂದ ಆ ಭಕ್ತಿ ಅನುಭವದಲ್ಲಿ ನಾವು ತೊಡಗಿಕೊಳ್ಳುತ್ತೇವೆ. ಆದುದರಿಂದ ಅದೇನಾಗುತ್ತೆ? ಮಹಾನಂದ. ಅದು ನಮಗಿಷ್ಟ ಆಗಿರುತ್ತೆ. ಯಾವ ಅನುಭವ ನಮಗಿಷ್ಟ ಆಗಿರುತ್ತೆ, ತನ್ಮಯತೆಯನ್ನು ಪಡ್ಕೊಂತೀವಿ, ಆ ಇನ್ನಷ್ಟು ಆನಂದವನ್ನು ಅನುಭವಿಸ್ತೇವೆ. ಅದು ಮಹಾನಂದ. ಈ ಮಹಾನಂದ ಇಷ್ಟಕ್ಕೆ ಕೇಳೋದರಲ್ಲಿ, ಓದೋದರಲ್ಲಿ ತೃಪ್ತಿಯಾಗದೆ ವೈಯಕ್ತಿಕವಾಗಿ ನಾನು ಸಾಧನೆಯನ್ನು ಮಾಡಿ ಅನುಭವಿಸ್ಬೇಕು ಅಂತ ಹೊರಟಾಗ ಮತ್ತು ಆ ಸಾಧನೆ ಮಾಡಿ ಪಡೆದುಕೊಂಡಾಗ ಅದು ಪರಮಾನಂದ. ಈ ಪರಮಾನಂದ ಅನ್ನತಕ್ಕಂಥದ್ದೇನಿದೆಯಲ್ಲ, ದೇಹದಾಚೆಗೆ ನಿಗ್ರಹವನ್ನು ಮಾಡಿ ಅತೀತವಾದ ಆನಂದವನ್ನು ತನ್ನ ಜೀವನದಲ್ಲಿ ಪಡ್ಕೊಂಡು ಆ ಅತೀತದ ನೆಲೆಗೆ ಹೋಗ್ತಕ್ಕಂಥದ್ದು. ಸೊ ಇದನ್ನು ಪರಮಾನಂದ ಅಂತಾರೆ. ಅಲ್ಲಮ ಪ್ರಭುದೇವರು ಪರಮಾನಂದವೆಂಬ ಜಲವು ತುಂಬಿ. ಸೊ ಒಬ್ಬ ಅನುಭವಿ ಏನು ಮಾಡ್ತಾರೆ? ಪರಮಾನಂದದ ಜಲವನ್ನು ತುಂಬುತ್ತಾರೆ. ಪರಮಾನಂದದ ಜಲ ಎಂಬುದಾಗಿ ಹೇಳಿದ್ರೇನು? ಜನನ ಮರಣದಿಂದ ವಿದೂರವಾಗುವುದು, ಲೌಕಿಕ ಮತ್ತು ವಾಸನೆಗಳಿಂದ ದೂರವಾಗುವುದು, ರಾಗದ್ವೇಷಗಳಿಂದ ಮುಕ್ತರಾಗುವುದು, ಸಂಪೂರ್ಣವಾಗಿ ಆನಂದದ, ಮಹಾನಂದದ, ಪರಮಾನಂದದ ನೆಲೆಯಲ್ಲಿ ಇರುವುದು. ಇದರಿಂದ ಜೀವನೂ ಆತ್ಮನೂ ಧನ್ಯತೆಯನ್ನು ಪಡಿತಾನೆ. ಅಷ್ಟೇ ಅಲ್ಲ, ಈ ಅನುಭವ ಇತರರಿಗೆ ತಿಳಿಸಿದಾಗ ಅವರಿಗೂ ಕೂಡ ಈ ಅನುಭವ ಆನಂದ, ಮಹಾನಂದ, ಪರಮಾನಂದವನ್ನು ಉಂಟು ಮಾಡುತ್ತದೆ. ಅಲ್ಲಮ ಪ್ರಭುದೇವರು ಈ ವಚನದೊಳಗೆ ಈ ಎಲ್ಲ ನೆಲೆಗಳನ್ನು ವಿವರಿಸಿದ್ದಾರೆ. ಬಹಳ ಸರಳವಾದ ವಚನ. ತನುವೆಂಬ ಏರಿಗೆ, ಮನವೆಂಬ ಕಟ್ಟೆ, ಆಚಾರವೆಂಬ ಸೋಪಾನ, ಪರಮಾನಂದವೆಂಬ ಜಲವು ತುಂಬಿ, ಕೆರೆಯ ಕಟ್ಟಬಲ್ಲವರನ್ನು ಯಾರನೂ ಕಾಣೆ, ನಾ ಕಟ್ಟಿದ ಕೆರೆ ಸ್ಥಿರವಾಯಿತು. ಸೊ ಇಂಥ ಪರಮಾನಂದದ ಕೆರೆಯನ್ನು ಎಲ್ಲರಿಂದಲೂ ಕಟ್ಟಲು ಆಗುವುದಿಲ್ಲ. ಯಾಕೆ? ಅನೇಕರು ಜನನ ಮರಣದಲ್ಲಿ ಹೋಗ್ತಾರೆ, ಅನೇಕರು ರೋಗದಲ್ಲಿ ನರಳುತ್ತಾರೆ, ಅನೇಕರು ರಾಗದ್ವೇಷ ಲೌಕಿಕದಲ್ಲಿ ಮುಳುಗುತ್ತಾರೆ. ಅನುಭವ ಎಲ್ಲರಿಗೆ ಅಲ್ಲ. ಅಂದ್ರೇನು? ಅನುಭವ ಅನ್ನತಕ್ಕಂಥದ್ದೇನಿದೆಯಲ್ಲ, ಅದು ಎಲ್ಲರಿಗೆ ಅಲ್ಲ. ಕವಿ ಸರಗ್ನವನು ಮಾತಾಡ್ತಾನೆ, ಎಲ್ಲರಿಗೆ ಅಲ್ಲ ಸರ್ವಜ್ಞ ಅಂತ. ಬಂಧುಗಳು ಆದವರು ಬಂದುಂಡು ಹೋಗುವರು, ಬಂಧುಗಳು ಭವಮಾಲೆಯ ಕಳೆಯಲರಿಯರು, ಗುರುರಾಯ ಬಂಧನವ ಕಳೆವ ಸರ್ವಜ್ಞ. ನಾವು ಅಡುಗೆ ಮಾಡಿಸಿದರೆ ವಿಶೇಷ ದಿನಗಳಲ್ಲಿ, ಹಬ್ಬ, ಉತ್ಸವ, ಮದುವೆ, ಬಹಳ ಜನ ಬರ್ತಾರೆ, ಉಂಡು ಹೋಗ್ತಾರೆ, ಮತ್ತು ಮರೆತು ಬಿಡ್ತಾರೆ. ನಮ್ಮ ಕಷ್ಟ ದಿನಕ್ಕೆ ಅವರು ಸಹಾಯ ಆಗಲ್ಲ. ಬಂಧುಗಳು ಆದವರು ಬಂದುಂಡು ಹೋಗುವರು, ಬಂಧುಗಳು ಬಂಧನವ ಕಳೆಯಲರಿಯರು.
ಈ ಲೌಕಿಕದ ಕಷ್ಟ, ದುಃಖ, ನೋವು, ತೊಂದರೆಗಳು ಅಥವಾ ಈ ಲೌಕಿಕ ಜೀವನದಿಂದ ಅಲೌಕಿಕ ಅದನ್ನು ಯಾವುದೇ ಬಂಧುಗಳು ದೂರ ಮಾಡಲ್ಲ. ಅದನ್ನು ನಾವೇ ಸಾಧನೆ ಮಾಡ್ಕೋಬೇಕು, ಇಲ್ಲ ಗುರುವಿನ ಮಾರ್ಗದರ್ಶನದಲ್ಲಿ ನಡೆದು ನಾವು ಪಡ್ಕೋಬೇಕು. ಅದಕ್ಕೆ ಕವಿ ಅನುಭಾವಿ ಸರ್ವಜ್ಞ ಹೇಳ್ತಕ್ಕಂಥದ್ದೇನಪ್ಪ ಅಂತ ಹೇಳಿದರೆ, ಗುರುರಾಯ ಬಂಧನವ ಕಳೆವ ಸರ್ವಜ್ಞ. ಅಲ್ಲಮ ಪ್ರಭುದೇವರ ಈ ವಚನ ಏನಿದೆಯಲ್ಲ, ನಮಗೆ ಇಂತಹ ಜನನ ಮರಣ ಬಂಧನವನ್ನು ಕಳೆದುಕೊಳ್ಳತಕ್ಕಂಥ ದಾರಿಯನ್ನು ತುಂಬ ಸರಳವಾದ ವಚನದಲ್ಲಿ ಎಲ್ಲರಿಗೆ ತಿಳಿಯುವ ಹಾಗೆ ತಿಳಿಸಿಕೊಟ್ಟಿದ್ದಾರೆ. ಅಮೋಘವಾದ ಸುಂದರವಾದ ವಚನ. ಆ ವಚನವನ್ನು ಪರಿಭಾವನೆ ಮಾಡ್ತಾ ಇದ್ದರೆ ಮತ್ತಷ್ಟು ಪರಿಭಾವ ಮಾಡಬೇಕು ಅಂತ ಅನ್ನಿಸ್ತದೆ. ಇದನ್ನು ಮಕ್ಕಳಿಗೆ ಪಾಠ ಹೇಳ್ತಾರೆ, ಹುಡುಗರು ಪಾಠ ಕಲ್ತು ಬಿಡ್ತಾರೆ, ಅಷ್ಟಕ್ಕೆ ತೃಪ್ತರಾಗಿ ಬಿಡ್ತಾರೆ. ಶಾಲಾ ಅಧ್ಯಾಪಕರು ಆ ವಚನವನ್ನು ಓದ್ಬಿಟ್ಟು ತನಸ್ಸೆ ತನು ಏರಿಕಣೋ, ಮನಸ್ಸು ಕಟ್ಟೆ ಕಣೋ, ಆಚಾರ ಇರಬೇಕು ಕಣೋ ಅಂಥೇಳಿ ವಚನವನ್ನು ಮುಕ್ತಾಯ ಮಾಡಿಬಿಡ್ತಾರೆ. ಆದರೆ ತನು ಅನ್ನತಕ್ಕಂಥದ್ದು ಒಂದು ಅಣೆಕಟ್ಟು ಏರಿ ಆಗಬೇಕಾದ್ರೆ ಅದನ್ನು ಹೇಗೆ ನಿಗ್ರಹ ಮಾಡಬೇಕು, ಹೇಗೆ ಅದನ್ನು ಭದ್ರ ಮಾಡಬೇಕು, ಹೇಗೆ ಅನಾರೋಗ್ಯದಿಂದ ದೂರ ಇರಬೇಕು, ಹೇಗೆ ನಾವು ಈ ಲೋಕದೊಳಗೆ ಎಲ್ಲರ ಜೊತೆ ಪ್ರೀತಿ, ಸ್ನೇಹ, ಮಾಧುರ್ಯ, ತಂದೆ ತಾಯಿ, ಬಂಧು ಬಳಗ, ಗುರು ಹಿರಿಯರು, ಸ್ನೇಹಿತರು, ನೆಂಟರು, ಇಷ್ಟರು, ಬಂಧು ಬಳಗ ಎಲ್ಲರ ಜೊತೆಯಲ್ಲಿ ಪ್ರೀತಿಯಿಂದ ನಾವು ನಡ್ಕೋಬೇಕು. ಎಲ್ಲರನ್ನೂ ನಾವು ಪ್ರೀತಿ ಮಾಡಬೇಕು. ಇದೇ ತನುವೆಂಬ ಏರಿ ಅಂದರೆ. ತನುವೆಂಬ ಏರಿ ಅಂದ್ರೇನು? ಅಲ್ಲಿ ಸ್ವಾರ್ಥ ಇರಬಾರ್ದು. ನಮ್ಮಂತೆ ಪರರ, ನಾವು ಕವಿ ಅದನ್ನೇ ಹೇಳ್ತಾನೆ, ತನ್ನಂಥ ಪರರ ಭಾವಿಸಿದರೆ ಭಿನ್ನಾಣ ಕೈಲಾಸವಕ್ಕೂ ಸರ್ವಜ್ಞ ಅಂತ. ನಮ್ಮನ್ನು ನಾವು ಹೇಗೆ ಗೌರವಿಸ್ತೇವೆಯೋ ಹಾಗೆ ಇನ್ನೊಬ್ಬರನ್ನು ಕೂಡ ನಾವು ಗೌರವಿಸಬೇಕು. ಇದೇ ತನುವಿನ ನಿಗ್ರಹ, ಇಂದ್ರಿಯಗಳ ನಿಗ್ರಹ, ಮನಸ್ಸಿನ ನಿಗ್ರಹ, ಸ್ವಾರ್ಥದ ನಿಗ್ರಹ. ಆಗ ನಮ್ಮಲ್ಲಿ ಆನಂದ, ಮಹಾನಂದ, ಪರಮಾನಂದದ ಜಲವನ್ನು ನಾವು ಅಪಾರವಾಗಿ ತುಂಬಿಕೊಂಡು ಅನುಭವ ಮಾರ್ಗದಲ್ಲಿ ನಾವು ಏನು ಗುರಿಯನ್ನು ಸಾಧನೆ ಮಾಡಬೇಕು ಅಂತಿರ್ತೀವಿ, ಪರತತ್ವ, ಪರಮಾತ್ಮ, ಮೋಕ್ಷ, ಮುಕ್ತಿ, ಬಿಡುಗಡೆ ಇಂಥವುಗಳನ್ನು ನಾವು ಪಡೆದುಕೊಳ್ಳಬಹುದಾಗಿದೆ. ಯಾರು ವಿಡಿಯೋ ನೋಡ್ತಾ ಇದ್ದೀರಿ, ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಈ ವಿಡಿಯೋನ ಇತರರಿಗೂ ಶೇರ್ ಮಾಡಿ. ಈ ವಿಡಿಯೋನ ಇನ್ನೊಮ್ಮೆ ನೋಡಿ. ಹಲ್ಲು ನೋವೆ, ಹೊಸಡಿನಲ್ಲಿ ರಕ್ತಸ್ರಾವವೇ, ಹುಳುಕಲ್ಲು ಆಗಿದೆಯೇ, ಬಾಯಿಯಲ್ಲಿ ದುರ್ಗಂಧವೇ, ನಾವೇ ಅನ್ವೇಷಣೆ ಮಾಡಿರುವ ಶಿವ ದಂತಕಾಂತಿ ಮೂಲಿಕಾ ಪುಡಿಯನ್ನು ಬಳಸಿ ಮುಖದ ಮೇಲೆ ನಗುವನ್ನು ನೀವು ಕಾಣುವಿರಿ. ಕಾಲು ನೋವು, ಮಂಡಿ ನೋವು, ಪಾದವೂತ ಇತ್ಯಾದಿ ದೈಹಿಕ, ಮಾನಸಿಕ, ಇಂದ್ರಿಯ ಅನಾರೋಗ್ಯವೇ, ಧ್ಯಾನ, ಯೋಗ 10 ಪದ್ಧತಿಗೆ ನೋಂದಾಯಿಸಿ ದೇಹ, ಮನಸ್ಸು, ಇಂದ್ರಿಯಗಳು ಬಹಳ ಸಂತೋಷ, ಆರೋಗ್ಯದಲ್ಲಿ ಇರುವುದನ್ನು ನೀವು ಪಡೆದುಕೊಳ್ಳಿ. ನೋಂದಾಯಿಸಿ 8618792270ಗೆ ಕರೆ ಮಾಡಿ. ಎಲ್ಲರಿಗೆ ಶುಭವಾಗಲಿ.